ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತ್ನ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರ, ಒಂದು ಕೆಂಪು ಕಲರ್ ಇರೋ ಒಂದು ಚೆವರ್ಲೆಟ್ ಸ್ಪಾರ್ಕ್ ಅವ್ರದ್ದು ಕಾರು ಮಾರಾಟಕ್ಕೆ ಬಂದಿರೋದು. ಮಾಡಲ್ ಕೂಡ 2009 ಎಂಡು 10 ಗಾಡಿ ತೊಗೊಂಡ್ರೆ. ಓನರ್ ಬೇರೆ ಆಲ್ರೆಡಿ 2 ಆಗ್ಯಾರ. ಗಾಡಿ ಯಾರಾದರೂ ತೊಗೊಂಡ್ರೆ ನೀವು ಕಸ್ಟಮರ್, ನೀವು 3 ಓನರ್ ನೀವೇ ಆಗ್ತೀರಾ. ಒಳಗಡೆ ಇಂಟೀರಿಯರ್ ಆಗಿರ್ಬೋದು, ಬಾಡಿ ಲೈನಪ್ ಆಗಿರ್ಬೋದು, ಕ್ಲೀನ್ ಆ್ಯಂಡ್ ಕಂಡೀಷನ್ಲಿ ಇಟ್ಟಿರೋದು. ಇಂಜನ್ ಮಾತ್ರ ಸಖತ್ತಾಗೈತಿ. ಈ ಗಾಡಿ ಓನರು ಗಾಡಿ ಯಾಕೆ ಮಾರಕತ್ತಾರ ಅಂದ್ರೆ ವೀಕ್ಷಕರೇ, ಯಾಕೆ ಕೊಡಕತ್ತಾರ ಅಂದ್ರೆ ಅವರು 7 ಸೀಟರ್ ವೆಹಿಕಲ್ ತೊಗೊಳ್ಳೋ ಉದ್ದೇಶದಿಂದ ಈ ಗಾಡಿ ಕೊಡಕತ್ತಾರ. ಒಳ್ಳೆ ಕಂಡೀಷನ್ಲಿ ಇರೋ ಕಾರ್ ಗಾಡಿ ಐತಿ. 18 ತನಕನೂ ಮೈಲೇಜ್ ಕೊಡ್ತೈತಿ. ಈ ಗಾಡಿದು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಬೇಕು ಅಂದರೆ ವಿಡಿಯೋನ ಕೊನೆ ತನಕ ನೋಡಿ ವೀಕ್ಷಕರೇ. ವಿಡಿಯೋನ ಕೊನೆ ತನಕ ನೋಡಿದಾದ ಬಳಿಕ ನಿಮಗೇನಾದರೂ ಈ ಕಾರ್ ಗಾಡಿ ಬೇಕು ಅಂತ ಅನಿಸಿದ್ರೆ ಯೂಟ್ಯೂಬಲ್ಲಿ ನೋಡೋಕತ್ತರಿಗೆ ಕೆಳಗಡೆ ಕಾಣುತ್ತೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ನಂಬರ್ ಕೂಡ ಹಾಕಿರ್ತೀವಿ, ನೀವು ಕಾಂಟ್ಯಾಕ್ಟ ಮಾಡ್ಕೋಬೋದು. ಇನ್ನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡೋರಿಗೆ ನಿಮಗೆ ನಂಬರ್ ಕಾಣಲ್ಲ. ನೀವೇನು ಮಾಡಬೇಕು ಅಂದರೆ ನಮ್ಮ ಗೋಲ್ಡನ್ ರತ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡಲೇಬೇಕು ವೀಕ್ಷಕರೇ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ನಿಮ್ಮ ಫೇಸ್ಬುಕ್ ಕಮೆಂಟ್ ಬಾಕ್ಸಲ್ಲಿ ಒಂದು ಸರ್ಚ್ ಚೆಕ್ ಮಾಡ್ಕೊಳ್ಳಿ. ನಾವು ಈ ಗಾಡಿದ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋ ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ನಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ. ಆವಾಗ ನಿಮಗೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನೇನಾದರೂ ಫಸ್ಟ್ ಟೈಮ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡೋಕತ್ತೀರ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, 4 ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ಈ ಕಾರ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ನಿಮ್ಮ ಅನಿಸಿಕೆ ನಮಗೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಇನ್ನೇನಾದರೂ ನಿಮ್ಮದು ಕೂಡ ವೆಹಿಕಲ್ ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾರಾಟ ಮಾಡಬೇಕಂತ ನೀವು ಅಂದ್ಕೊಂಡಿದ್ರೆ, ನೀವು ಮಾಡಬೇಕಾಗಿರೋದು ಕೆಲಸ ಇಷ್ಟೇ. ನಿಮ್ಮ ವೆಹಿಕಲ್ದು ಕೂಡ ಕರೆಕ್ಟಲ್ಲಿ ಪ್ಲೇಸಲ್ಲಿ ನಿಲ್ಲಿಸ್ಬಿಟ್ಟು 7 8 ಫೋಟೋಸು ತೆಗೆದುಬಿಟ್ಟು ನಮಗೆ ವಾಟ್ಸಪ್ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ವಾಟ್ಸಪ್ಪೆಲ್ಲ ಸೆಂಡ್ ಮಾಡೋಕ್ಕೆ ನಂಬರ್ ಬೇಕು ಅಂದರೆ ಇವಾಗ ಕಾಣುತ್ತೆ ನೋಡಿ, ಈ ಸ್ಕ್ರೀನ್ ಮೇಲೆ ಕಾಣೋ ನಂಬರೇ ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ರಿಸೀವ್ ಮಾಡೋದಿಲ್ಲ. ನೀವು ಏನೇ ಹೇಳದಿದ್ದರೂ ಕೂಡ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾವು ಖಂಡಿತ ನಿಮಗೆ ರಿಪ್ಲೈ ಕೊಟ್ಟೇ ಕೊಡ್ತೀವಿ ವೀಕ್ಷಕರೇ. ಇನ್ನು ಈ ಕಾರ್ ಗಾಡಿ ಮಾಲೀಕರು ಕಾರ್ ಬಗ್ಗೆ ಏನು ಡೀಟೇಲ್ಸ್ ಹೇಳ್ಯಾರ ಅನ್ನೋದು ಅದು ಕೂಡ ಅವ್ರು ಮಾತಾಡಿದೆ ಒಂದು ಆಡಿಯೋ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ. ನಮಸ್ಕಾರ ಸರ್. ಸರ್ ನಮಸ್ಕಾರ ರೀ. ಸರ್, ನಮಗೊಂದು ಕೆಂಪು ಬಣ್ಣದಿರೋದು ಚೆವರ್ಲೆಟ್ ಸ್ಪಾರ್ಕೋ ಕಾರ್ ಗಾಡಿ ಹಾಕಿದ್ರಲ್ಲ ಮಾರಾಟಕ್ಕದಂತೆ. ಹೌದು ಸರ್, ಹಾಕಿದ್ದೆ. ಸರ್, ಏನೈತ್ರಿ ಮಾಡಲು? ಸರ್ 2009 ಅದು ಹೊತ್ತೈದು ನೋಡ್ರಿ. ಓಕೆ, ಓನರ್ ಎಷ್ಟಾಗಿದ್ದೀರಾ? ಸರ್ ಎಣ್ಣೆ ತೋಡ ಸರ್ 3 ದಿನ ಆಗಿಲ್ಲ ಸರ್, ನಾ ಮಾಡ್ಕೊಂಡಿಲ್ರಿ. ಹ್ಞೂ ಹಂಗೆ ಪೆಂಡಿಂಗ್ ಇಟ್ಟಿದೆ ಸರ್, ಒಂದು 2 ತಿಂಗಳ ಹತ್ರ ಪೆಂಡಿಂಗ್ ಇಟ್ಟಿದೆ. ಓಕೆ, ಅಂದರೆ ತೊಗೊಳ್ಳೋ ಕಸ್ಟಮರ್ 3 ಓನರ್ ಆಗ್ತಾರೆ. ಈಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಹತ್ರನೇ ಐತ್ರಿ? ಹಾಂ ಓಕೆ ಸರ್, ಎಲ್ಲ ಒರಿಜಿನಲ್ ಸರ್, ಏನು ತೊಂದರೆ ಇಲ್ಲ. ಓಕೆ, ಟೈರ್ಗಳೆಲ್ಲ ಪರ್ಸೆಂಟೇಜು? ಸರ್ ಟೈರ್ ಮುಂದೆ ಹೊಸ ಸರ್, ಹಾಂ ರೀ, ಹೊಸ ಹಾಕ್ಸೀನಿ ರೀ. ಹೊಳ್ಳೆ 50% 60% ಹಿಂದಲು ಸರ್. ಹೌದಾ? 70% ಸರ್ ಹಿಂದಲು. ಹ್ಞೂ ಅದು ಒಂದು 70% ಸ್ಟೆಪ್ನಿ ಐತ್ರಿ. ಓಕೆ, ಗಾಡಿ ಇಂಜನ್ ಕಂಡೀಷನ್, ಬಾಡಿ ಲೈನಪ್ಪಲ್ಲಿ ಯಾವ ಥರ ಇಟ್ಕೊಂಡಿರಿ? ಸರ್ ಗಾಡಿ ಗುಡ್ ಕಂಡೀಷನ್ ಇದೆ ಸರ್, ಹಾಂ ರೀ, ಏನು ಪ್ರಾಬ್ಲಮ್ ಇಲ್ಲ ಸರ್. ಹ್ಞೂ ಒಳ್ಳೆ ಸೀಟ್ ಕವರ್ ಎಲ್ಲ ಹೊಸ ಅದಾವ ಸರ್. ಓಕೆ, ಎಲ್ಲಿಗೆ ಗೀತಸ್ ಏನು ಒಳಗಡೆ ಏನಿಲ್ಲ ಸರ್. ಟಿಂಕರಿಂಗ್ ಕೆಲಸ, ಗಾಡಿ ಮೇಲೆ ಕೇಸಸ್ ಗಾಡಿ ಮೇಲೆ ಕೇಸ್ ಇಲ್ರಿ, ಏನಿಲ್ಲ ಸರ್, ಎಲ್ಲ ಗುಡ್ ಕಂಡೀಷನ್ ಐತೆ ಸರ್. ಹ್ಞೂ ಏನು ಒಳ್ಳೆ ಇಂಜನ್ ಗುಡ್ ಕಂಡೀಷನ್ ಐತೆ ಸರ್. ಮೈಲೇಜ್ ಏನು ಕೊಡುತ್ತೆ ಸರ್ ಮೈಲೇಜು ಇರ್ಬೇಕು ಸರ್, ನಾನು ಚೆಕ್ ಮಾಡಿಲ್ಲ, 18 ರಿಂದ 20 ಇರ್ಬೇಕು ಸರ್ ಅದು. ಪೆಟ್ರೋಲಾ? ಹಾಂ ಪೆಟ್ರೋಲ್ ಸರ್. ಓಕೆ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಟ್ಕೊಂಡ್ರೆ ಎಫ್ ಸಿ ಇನ್ಸೂರೆನ್ಸ್? FC ಇನ್ಸೂರೆನ್ಸ್ ಎಲ್ಲ ಓಕೆ, ಗುಡ್ ಕಂಡೀಷನ್ ಇದೆ ಸರ್, ಏನು ತೊಂದರೆ ಇಲ್ಲ. ಓಕೆ, ಏನು ಹೇಳಾಗತ್ತೀರಿ ರೇಟ್ ಗಾಡಿಗೆ? ಸರ್ 150 ತನಕ ಹೇಳ್ಬೇಕಂತೀನಿ ಸರ್ ನಾನು. ಹಾಂ ರೀ, ಬಟ್ ಯಾಕಂದ್ರೆ ಮಾಡಲ್ ಇರೋದ್ರಿಂದ ಸುಮ್ಮನೆ ಕೊಡೋದು ಹೇಳ್ಬಿಡ್ಬೇಕಲ್ಲ. ಹಾಂ ಹಾಂ, 120 ತನಕ ಮಾತ್ರ ಗಾಡಿ ಬಿಡ್ತೀನಿ ಸರ್. 2009 ಅಥವಾ 10 ಮಾಡಲ್ ಐತಿ. ಓನರ್ ಕೂಡ ತಾವು ಎರಡೇ ಆಗಿರಿ. ಗಾಡಿ ತೊಗೊಳ್ಳೋ 3 ಓನರ್ ಆಗ್ತಾರೆ. ತಾವು ಹೇಳಕತ್ತಿದ ರೇಟ್ ಕೂಡ 1,20,000 ಗಾಡಿ ಫೈನಲ್ ರೇಟ್ ಕೊಡ್ಬೇಕಂತ ಮಾಡ್ರಿ. 500 ಕೊಡ್ಬೇಕಂತ ಮಾಡಿ ಸರ್. ಗಾಡಿ ಗುಡ್ ಕಂಡೀಷನ್ ಸರ್, ಇಲ್ಲ ನಾವು ಹೇಳ್ತಾ ಇರಲಿಲ್ಲ. ಗಾಡಿ ಗುಡ್ ಕಂಡೀಷನ್ ಐತಿ. ಓಕೆ, ಲೊಕೇಶನ್ ಎಲ್ಲಿ ಐತ್ರಿ? ಸರ್ ಲೊಕೇಶನ್ ಗಜೇಂದ್ರಗಡ. ಓಕೆ, ಇವಾಗ ಎಫ್ ಸಿ ಇನ್ಸೂರೆನ್ಸ್ ಕೂಡ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಟ್ಕೊಂಡಿರಲ್ಲ? ಎಲ್ಲ ರನ್ನಿಂಗ್ ಸರ್, ಎಲ್ಲ ಓಕೆ ಮಾಡ್ತೀನಿ ಸರ್. ಯಾಕಂದ್ರೆ ಗಾಡಿ ತೊಗೊಂಡು ಸರ್ ಸುಮ್ಮನೆ ನಾವು ಇದನ್ನ ಮಾಡಲ್ರಿ. ಯಾಕಂದ್ರೆ ನಾವು ಓನ್ ಯೂಸ್ಗೆ ತೊಗೊಂಡಿದ್ವಿ ಸರ್. ಹ್ಞೂ ನಾನು ಯಾಕಂದ್ರೆ ಇನ್ನ ಬೇರೆಯವರು ಕೊಡೋರು ಮಾಡೋರು ಇರ್ತಾರ ಸರ್, ಹ್ಞೂ ಅವ್ರವ್ರು ಓಕೆ. ನಾನು ಮನೆಗೆ ತೊಗೊಂಡಿದ್ದೆ ಸರ್ ಅದನ್ನ. ಹಾಂ ಹಾಂ ಹಾಂ, ನನಗೆ ದೊಡ್ಡ ಗಾಡಿ ಬೇಕಾಗಿತ್ತು ಸರ್ ಅಂತ ಹೇಳ್ಕೊಂಡು ನಾನು 7 ಸೀಟರ್ ಬೇಕಾಗಿತ್ತು ಸರ್ ನಂಗೆ. ಓಕೆ ಓಕೆ, ಹಿಂಗಾಗಿ ಗಾಡಿ ಒಳಗೆ ಆಗಲ್ಲ ಅಂತ ನಾ ಕೊಡಕತ್ತೀನಿ, ಇಲ್ಲಕ್ಕ ಗಾಡಿ ಕೊಡಬಾರ್ದು ಸರ್, ಹಂಗೈತೆ ಅದು. ಹ್ಞೂ ಇವಾಗ ಲೊಕೇಶನ್ನು ಗದಗ ಡಿಸ್ಟಿಕ್ ಗಜೇಂದ್ರಗಡನಾ? ಗಜೇಂದ್ರಗಡ ಸರ್. ಓಕೆ, ತಮ್ಮದು ನಂಬರ್ ಇದೆ ಹಾಕಿರಲ್ಲ ಕಾಂಟ್ಯಾಕ್ಟು? ಇದೇ ನಂಬರ್ ಸರ್. ಓಕೆ, ಅಪ್ಡೇಟ್ ಮಾಡಿರ್ತೀವಿ, ನೋಡ್ಕೊಡಿ ಆದಷ್ಟು. ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ, ನಮಸ್ಕಾರ.